ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕು ಅಂತಿರೋ ವಿಷಯ ಶುಗರ್ ಡಿಸೀಸ್ ಅಂತ ಏನಂತ ಕರಿತೀವಿ. ಈ ಡಯಾಬಿಟಿಸ್ ಮೆಲಿಟಸ್ ಅಂತ ಏನು ಹೇಳ್ತೀವಿ. ಈ ಡಿಸೀಸ್ ಬಗ್ಗೆ. ಇದು ಕ್ರೋನಿಕ್ ಮೆಟಬಾಲಿಕ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಕ್ರೋನಿಕ್ ಅಂದರೆ ಕಂಟಿನ್ಯೂಯಸ್. ಓಕೆ. ಮೆಟಬಾಲಿಸಮ್ ಅಂತಂದರೆ ನಮ್ಮ ದೇಹದಲ್ಲಿ ನಮ್ಮ ಜೀವವನ್ನು ಹಿಡಿದು ಇಟ್ಟುಕೊಳ್ಳಲಿಕ್ಕೆ ಏನೇನು ಕ್ರಿಯೆಗಳಾಗ್ತವೋ ಅದನ್ನು ಮೆಟಬಾಲಿಸಮ್ ಅಂತಾರೆ. ಓಕೆ. ಕಂಟಿನ್ಯೂಯಸ್ ಆಗಿ ನಡೀತಾ ಇರೋ ಮೆಟಬಾಲಿಕ್ ಎಲ್ಲ ಕ್ರಿಯೆಗಳ ಒಂದು ಆಟೋ ಇಮ್ಯೂನ್ ಡಿಸೀಸ್. ಆಟೋ ಇಮ್ಯೂನ್ ಅಂದರೆ ನಮ್ಮ ದೇಹದಲ್ಲಿರುವ ಸೆಲ್ಸ್ಗಳು, ಕೆಲವು ಇಮ್ಯೂನ್ ಸೆಲ್ಸ್ಗಳು ನಮ್ಮ ದೇಹದ ವಿರುದ್ಧವೇ ಹೋರಾಡುವುದನ್ನು, ನಮ್ಮ ನಮ್ಮ ದೇಹದ ಕೆಲವು ಸೆಲ್ಸ್ಗಳನ್ನೇ ವೈರಿಗಳು, ಎನಿಮಿಗಳು ಅಂತ ಟ್ರೀಟ್ ಮಾಡಿ ಅದನ್ನು ಅಟ್ಯಾಕ್ ಮಾಡ್ತಾವಲ್ಲ, ಆ ಪ್ರೋಸೆಸ್ನ ಆಟೋ ಇಮ್ಯೂನ್ ಅಂತ ಕರೀತಾರೆ. ಸೊ ಇದು ಆಟೋ ಇಮ್ಯೂನ್ ಡಿಸೀಸ್. ಓಕೆ. ಕ್ರೋನಿಕ್ ಮೆಟಬಾಲಿಕ್ ಆಟೋ ಇಮ್ಯೂನ್ ಡಿಸೀಸ್, ಡಿಸಾರ್ಡರ್, ಕಂಡೀಷನ್ ಏನು ಬೇಕಾದರೂ ಹೇಳ್ಬೋದು. ಓಕೆ. ಇದರ ಸಿಂಟಮ್ಸ್ ಏನು ಅಂದರೆ ಯಾವಾಗಲೂ ಹಸಿವಾಗೋದು, ಯಾವಾಗಲೂ ಯುರಿನೇಷನ್ ಜಾಸ್ತಿ, ಮೂತ್ರ ವಿಸರ್ಜನೆ ಜಾಸ್ತಿ ಮಾಡೋದು, ಇಲ್ಲ ಅಂತಂದರೆ ತುಂಬ ಸುಸ್ತಾಗೋದು, ತುಂಬ ಬಳಲಿಕೆ ಆಗೋದು. ಓಕೆ. ಇಲ್ಲಾಂದರೆ ಆಲ್ ಆಫ್ ಎ ಸಡನ್ ಅನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಆಗೋದು. ಈ ಥರ ತುಂಬ ಸಿಂಪ್ಟಮ್ಸ್ ಇದೆ. ಓಕೆ. ಇವೆಲ್ಲ ಪ್ರೈಮರಿ ಸಿಂಪ್ಟಮ್ಸ್. ಓಕೆ. ಪ್ರೈಮರಿ ಸಿಂಪ್ಟಮ್ಸ್. ಇದು ಶುಗರ್ ಏನಕ್ಕೆ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ ಅಂತಂದರೆ, ಹಿಂದಿನ ಕಾಲದಲ್ಲಿ ನಾವು ತೆಗೆದುಕೊಳ್ತಾ ಇದ್ದ ಆಹಾರಕ್ಕೂ ಈಗಿನ ಕಾಲದ ಆಹಾರಕ್ಕೂ ತುಂಬ ವ್ಯತ್ಯಾಸ ಇದೆ. ನೀವು ಬೇಕಾದರೆ ಇಂಟರ್ನೆಟ್ಟಲ್ಲಿ ಗಮನಿಸಿರಬಹುದು. ಹಿಂದಿನ ಕಾಲದಲ್ಲಿ ಒಂದು ಬಾಳೆಹಣ್ಣು ಹೇಗಿತ್ತು, ಒಂದು ಕಲ್ಲಂಗಡಿ ಹಣ್ಣು ಹೇಗಿತ್ತು, ಇಲ್ಲ ಅಂತಂದರೆ ತರಕಾರಿಗಳು ಹೇಗಿದ್ವು, ಅವೆಲ್ಲ ಇಷ್ಟು ಸಣ್ಣಗೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶನೇ ಇರ್ತಿದ್ದಿಲ್ಲ. ಎಲ್ಲ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದು, ಪ್ರೋಟೀನ್ ಎಲ್ಲ ಕಮ್ಮಿ ಇರೋದು ಒಪ್ತೇನೆ, ಬಟ್ ಫೈಬರ್ ಅಂಶ ಜಾಸ್ತಿ ಇರೋದು, ಕಾರ್ಬೋಹೈಡ್ರೇಟ್ ಅಂಶನೂ ಕೂಡ ತುಂಬ ಕಡಿಮೆ ಇರೋದು. ಆದರೆ ನಾವು ಈಗ ತೆಗೆದುಕೊಳ್ತಾ ಇರೋ ಫುಡ್ ಏನು ಅಂದರೆ, ನಾವೀಗ ಏನು ಮಾಡ್ತಾ ಇದ್ದೇವೆ ಅಂದರೆ ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡ್ತಾ ಇದ್ದೇವೆ. ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇದೆಯೋ ಆ ತಳಿಯನ್ನೇ ಆರಿಸಿಕೊಂಡು ಅದನ್ನು ಡೆವಲಪ್ ಮಾಡ್ತಾ ಇದ್ದೇವೆ. ಓಕೆ. ಅನಂತರ ಇನ್ನೊಂದು ಹೈಬ್ರಿಡೈಸೇಷನ್ ಪ್ರೊಸೆಸ್ ಮಾಡ್ತಾ ಇದ್ದೇವೆ, ಯಾಕಂದರೆ ಜಾಸ್ತಿ ಇಳುವರಿ ಬರಲಿ. ಅದು ತಪ್ಪು ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಆದರೆ ಯಾವಾಗ ಇದು ತಪ್ಪಾಗ್ತದೆ ಅಂದರೆ, ಅನ್ಯಾಚುರಲ್ ಪರ್ಸೆಂಟೇಜ್ ಆಫ್ ಕಾರ್ಬೋಹೈಡ್ರೇಟ್ಸ್ ನಮ್ಮ ಫುಡ್ಡಿನಲ್ಲಿ ಸೇರಿಕೊಂಡಾಗ. ಓಕೆ. ಫಾರ್ ಎಕ್ಸಾಂಪಲ್, ಹಿಂದಿನ ಕಾಲದಲ್ಲಿ ಈಗ ಯಾವುದಾದ್ರೂ ಒಂದು ಹಣ್ಣು ತೆಗೆದುಕೊಳ್ತೇವೆ ಅಂತಂದರೆ ಅದು ತುಂಬ ಟೈನಿ ಆಗಿರ್ತಿತ್ತು, ತುಂಬ ಸಣ್ಣದಾಗಿರ್ತಿತ್ತು, ಅದರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ತುಂಬ ಕಡಿಮೆ ಇರೋದು. ಓಕೆ. ಈಗ ನಾವು ಈ ಕ್ಷಣದಲ್ಲಿ ಊಟ ಮಾಡ್ತಿರೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಮೌಂಟ್ ತುಂಬ ಜಾಸ್ತಿ ಇದೆ, ಪ್ರೋಟೀನ್ ಅಮೌಂಟ್ ಕಡಿಮೆ ಇದೆ, ಫ್ಯಾಟ್ ಅಮೌಂಟ್ ಕಮ್ಮಿ ಇದೆ, ಬೇರೆ ನ್ಯೂಟ್ರಿಯೆಂಟ್ಸ್ ಅಂಶನೂ ಕೂಡ ಕಡಿಮೆ ಇದೆ. ಅನಂತರ ಇನ್ನೊಂದು, ಈಗ ನಾವು ಊಟ ಮಾಡ್ತಿರುವ ಊಟದಲ್ಲಿ ಏನಿದೆ, ಆಹಾರ ಕ್ರಮದಲ್ಲಿ ಏನಿದೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವೇನು ಊಟ ಮಾಡ್ತೀವಿ ಈಗ, ಅನ್ನ ಸಾರು ಊಟ ಮಾಡ್ತೇವೆ, ಮುದ್ದೆ ಊಟ ಮಾಡ್ತೇವೆ, ಅವಲಕ್ಕಿ ಊಟ ಮಾಡ್ತೇವೆ, ದೋಸೆ, ಪಡ್ಡು, ಅಥವಾ ವೆಸ್ಟರ್ನ್ ಕಂಟ್ರೀಸಲ್ಲಿ ತೆಗೆದುಕೊಳ್ತಾ ಹೋದರೆ ಪಿಜ್ಜಾ, ಬರ್ಗರ್, ಇಲ್ಲ ಅಂತಂದರೆ ಟೋಸ್ಟ್, ಇಲ್ಲ ಅಂತಂದರೆ ಬೇಕನ್ ಎಲ್ಲ ಪ್ರೋಟೀನ್ ಆಗುತ್ತೆ. ಓಕೆ. ಸಾಸೇಜ್ ಅದೆಲ್ಲ ಪ್ರೋಟೀನ್ ಕಂಟೆಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಫಾಸ್ಟ್ ಫುಡ್ಸ್ ಅಂತ ಏನೇನು ತುಂಬ ಇದ್ದಾವೆ. ಓಕೆ. ಅದರಲ್ಲೆಲ್ಲ ಹೇಗಿದೆ ಅಂತಂದರೆ ಕಾರ್ಬೋಹೈಡ್ರೇಟ್ ಕಂಟೆಂಟು ತುಂಬ ಜಾಸ್ತಿ ಇದೆ, ಆಮೇಲೆ ಅದು ರೆಡಿಲಿ ಅವೈಲೇಬಲ್ ಇದೆ. ಓಕೆ. ರೆಡಿಲಿ ಅವೈಲೇಬಲ್. ನಮ್ಮ ಬಾಡಿ ಹೇಗೆ ಪ್ರಿಪೇರ್ ಆಗಿದೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಮನುಷ್ಯ ಬೇಟೆಯಾಡುವಾಗ ಅಥವಾ ಫುಡ್ ಗ್ಯಾದರಿಂಗ್ ಅಂತ ಕರೀತಾರೆ. ಫುಡ್ ಗ್ಯಾದರಿಂಗ್ ಅಂತಂದರೆ ಕಾಡಿನಲ್ಲಿ ಹೀಗೆ ಅಲ್ದಾಡಬೇಕಾದ್ರೆ ಎಲ್ಲೆಲ್ಲಿ ಊಟ ಸಿಗುತ್ತೋ ಅದನ್ನು ಹುಡುಕಂತ ಹೋಗಿ ಮರಗಳ ಹತ್ರ, ಇಲ್ಲ ಅಂತಂದರೆ ಎಲ್ಲಿ ಪ್ರಾಣಿ ಇರುತ್ತೋ ಬೇಟೆ ಆಡ್ಕೊತ ಹೋಗಿ ಅದನ್ನು ಫುಡ್ ಗ್ಯಾದರಿಂಗ್ ಅಂತ ಕರೀತಾರೆ. ಫುಡ್ಡನ್ನು ಒಂದು ಕಡೆ ಗ್ಯಾದರ್ ಮಾಡಿ ಊಟ ಮಾಡೋದು. ಸೊ ಹಾಗೆ ಮಾಡುವಾಗ ಮನುಷ್ಯನಿಗೆ ಕೆಲವೊಂದು ಸಾರಿ ಎಷ್ಟೋ ದಿನ ಅವನು ಉಪವಾಸನೆ ಕಳೀತಿದ್ದ. ಓಕೆ. ನಮ್ಮ ದೇಹ ಅದಕ್ಕೆ ಹೊಂದಿಕೊಂಡಿತ್ತು. ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಅಂಶನೂ ಸಿಗ್ತಾನೆ ಇರಲಿಲ್ಲ. ಸೊ ನಮ್ಮ ದೇಹ ಕಾರ್ಬೋಹೈಡ್ರೇಟ್ ಸಿಕ್ಕ ತಕ್ಷಣ ಕಾರ್ಬೋಹೈಡ್ರೇಟ್ನೇ ಅಬ್ಸರ್ವ್
ಫಸ್ಟ್ ಪ್ರಿಯಾರಿಟಿ ಕಾರ್ಬೋಹೈಡ್ರೇಟ್ ಅಬ್ಸಾರ್ಪ್ಷನ್‌ಗೆ ಪ್ರಿಫರೆನ್ಸ್ ಕೊಡ್ತಿದೆ. ಯಾಕಂದ್ರೆ ನಮ್ಮ ದೇಹದ ಒಂದು ಪ್ರೈಮರಿ ಎನರ್ಜಿ ಸೋರ್ಸ್ ಕಾರ್ಬೋಹೈಡ್ರೇಟ್. ಓಕೆ. ಪ್ರೋಟೀನಿಂದನೂ ಎನರ್ಜಿ ಸೋರ್ಸ್ ಸಿಗುತ್ತೆ, ಫ್ಯಾಟಿಂದನೂ ಸಿಗುತ್ತೆ. ಬಟ್ ಪ್ರಿಯಾರಿಟಿ ಕೊಡುವುದು ಯಾವುದಕ್ಕೆ? ಕಾರ್ಬೋಹೈಡ್ರೇಟ್‌ಗೆ. ಓಕೆ. ಸೊ ಹೀಗೆ ಅವನು ಅಲೆದಾಡುವಾಗ ಎಲ್ಲಿಯಾದರೂ ಒಂದು ಸಾರಿ ಕಾರ್ಬೋಹೈಡ್ರೇಟ್ ಸಿಕ್ಕರೆ ಕಾರ್ಬೋಹೈಡ್ರೇಟ್ ಅಂಶವನ್ನು ಅವನ ಬಾಡಿ ಪ್ರಿಯಾರಿಟೈಸ್ ಮಾಡಿ ಹೀರಿಕೊಳ್ತಾ ಇತ್ತು. ಓಕೆ. ಅದು ಹಿಂದಿನ ಕಾಲದ್ದಾಯಿತು. ಆದರೆ ಈಗ ನಾವು ತೆಗೆದುಕೊಳ್ತಾ ಇರೋ ಫುಡ್ಡಲ್ಲಿ ಎಲ್ಲ ಕಡೆನೂ ಕಾರ್ಬೋಹೈಡ್ರೇಟ್ ಇದೆ. ಅಕ್ಕಿ ಪ್ಯೂರ್ ಕಾರ್ಬೋಹೈಡ್ರೇಟ್. ರಾಗಿ ಹೆಲ್ದಿ ಅಂತ ಹೇಳ್ತಾರೆ. ಅದು ಹೆಲ್ದಿನೇ, ಓಕೆ. ಬಟ್ ಅದರಲ್ಲಿ ಅನ್ಯಾಚುರಲ್ ಅಮೌಂಟ್ಸ್ ಆಫ್ ಕಾರ್ಬೋಹೈಡ್ರೇಟ್ ಇದೆ. ಸಕ್ಕರೆ ಇಟ್ ಈಸ್ ಬ್ಯಾಡ್. ಜಾಗರಿ, ಬೆಲ್ಲ ದಟ್ ಈಸ್ ಆಲ್ಸೋ ಬ್ಯಾಡ್. ನೀವು ದೋಸೆ, ಬಡ್ಡ, ಅವಲಕ್ಕಿಯಲ್ಲಿ ಏನು ಬರುತ್ತೆ ಎಲ್ಲದರಲ್ಲೂ, ಗೋಧಿಯಲ್ಲೂ ಕಾರ್ಬೋಹೈಡ್ರೇಟ್ ಅಂಶ ಇದೆ. ಹಾಗಂತ ಅದನ್ನು ತಿನ್ನಬಾರ್ದ? ಒಂದು ಥರ ಹೇಳಬೇಕು ಅಂದರೆ ತಿನ್ನಬಾರ್ದು. ಅಕ್ಕಿ, ಗೋಧಿ, ರಾಗಿ ತಿನ್ನಬಾರ್ದು. ಆ್ಯಕ್ಚುಲಿ ಮೀನ್ಸ್ ಅನ್ಯಾಚುರಲ್ ಅಮೌಂಟ್ಸ್ನಲ್ಲಿ ನಾವು ತಿನ್ನಬಾರದು. ಓಕೆ. ಯಾಕೆ ಅಂದರೆ ಇನ್ನೊಂದು ಎಕ್ಸಾಂಪಲ್ ಏನಂದರೆ ಹಣ್ಣುಗಳನ್ನು ತೆಗೆದುಕೊಳ್ಳಿ. ಹಣ್ಣುಗಳು ತಿಂದಾಗ ನಮಗೆ CMC ಏನು ಫೀಲ್ ಆಗುತ್ತೋ ದಟ್ ಈಸ್ ಪ್ಯೂರ್ ಕಾರ್ಬೋಹೈಡ್ರೇಟ್. ಓಕೆ. ಪ್ಯೂರ್ ಫ್ರಕ್ಟೋಸ್ ಅಂತ ಏನು ಕರಿತೀವಿ. ಓಕೆ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಗ್ಲೂಕೋಸ್ ಬಂತು, ಫ್ರಕ್ಟೋಸ್ ಬಂತು, ಮಾಲ್ಟೋಸ್ ಬಂತು, ಗ್ಯಾಲಾಕ್ಟೋಸ್ ಬಂತು. ಇದೆಲ್ಲದು ಕಾರ್ಬೋಹೈಡ್ರೇಟ್. ಓಕೆ. ಎಲ್ಲದು ನೀವು ಕಾರ್ಬೋಹೈಡ್ರೇಟ್ನ ಅಕ್ಕಿಯಲ್ಲಾದರೂ ತಗೊಳ್ಳಿ, ರಾಗಿ ಮೂಲಕನಾದರೂ ತಗೊಳ್ಳಿ, ಹಣ್ಣುಗಳ ಮೂಲಕನಾದರೂ ತಗೊಳ್ಳಿ. ಕಾರ್ಬೋಹೈಡ್ರೇಟ್ ಈಸ್ ಆಲ್ವೇಸ್ ಕಾರ್ಬೋಹೈಡ್ರೇಟ್. ನಿಮ್ಮ ದೇಹ ಪ್ರಿಯಾರಿಟಿ ಮಾಡೋದು ಕಾರ್ಬೋಹೈಡ್ರೇಟ್ನೇ. ನೀವು ಹಣ್ಣು ತಿಂದರೆ ಅಂದ ತಕ್ಷಣ ಅದು ಡಿಸ್ಕಾರ್ಡ್ ಮಾಡೋದು ಹಾಗೆ ಮಾಡುವುದಿಲ್ಲ. ಓಕೆ. our body only senses carbohydrates. It doesn't matter what the source is. Okay. ಸೊ ನಾವು ಈ ತರಹದ ಅನ್ಯಾಚುರಲ್ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತೆಗೆದುಕೊಂಡಾಗ ಫಾರ್ ಎಕ್ಸಾಂಪಲ್ ಶುಗರಿ ಫುಡ್ ಏನೋ ತಪ್ಪು ಮಾಡಿದ್ವಿ, ಇಲ್ಲ ಅನ್ನವನ್ನೇ ಊಟ ಮಾಡಿದ್ವಿ ಅನ್ಕೊಂಡು ಏನಾಗುತ್ತೆ? ಅದು ಹೋದ ತಕ್ಷಣ ನಮ್ಮ ದೇಹದಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಕಾರ್ಬೋಹೈಡ್ರೇಟ್ ಅದೆಲ್ಲ ಬ್ರೇಕ್ ಡೌನ್ ಆಗುತ್ತೆ. ಓಕೆ. ಸಿಂಪಲ್ ಶುಗರ್ ಕನ್ವರ್ಟ್ ಆಗುತ್ತೆ. ಓಕೆ. ಕಾಂಪ್ಲೆಕ್ಸ್ ಶುಗರ್ ಇರೋದು ಸಿಂಪಲ್ ಶುಗರ್. ಓಕೆ. ಎರಡು ಶುಗರ್ ಮಾಲಿಕ್ಯೂಲ್ಸ್ ಕಂಬೈನ್ ಆಗಿದ್ದಾಗ ಅದು ಡಿವೈಡ್ ಆಗಿ ಸಿಂಪಲ್ ಆಗುತ್ತೆ. ಓಕೆ. ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ಆಗುತ್ತೆ. ಸೊ ಆ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ನ ನಮ್ಮ ದೇಹ ಸೆನ್ಸ್ ಮಾಡುತ್ತೆ. ಏನು? ಹೌದು, ಸಿಂಪಲ್ ಶುಗರ್ಸ್ ನಮ್ಮ ಬ್ಲಡ್ ಸ್ಟ್ರೀಮಿಗೆ ಎಂಟರ್ ಆಗಿದೆ ಅಂತ. ಓಕೆ. ನಾವು ಊಟ ಮಾಡಿದಾಗ ಸಿಂಪಲ್ ಶುಗರ್ ಕನ್ವರ್ಟ್ ಆಗಿ ನಮ್ಮ ಬ್ಲಡ್ ಸ್ಟ್ರೀಮಿಗೆ ಎಂಟ್ರಿ ಆದಾಗ ನಮ್ಮ ಬಾಡಿ ಸೆನ್ಸ್ ಮಾಡುತ್ತೆ. ಸೊ ಆ ಸೆನ್ಸ್ ಎಲ್ಲಿಗೆ ಹೋಗುತ್ತೆ? ನಮ್ಮ ಪ್ಯಾಂಕ್ರಿಯಾಸಿಗೆ ಹೋಗುತ್ತೆ. ಪ್ಯಾಂಕ್ರಿಯಾಸಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಅಂತ ಕರೀತಾರೆ. ಇದರಲ್ಲಿ ಬೀಟಾ ಸೆಲ್ಸ್ ಅಂತ ಏನೋ ಇರ್ತವೆ. ಅವು ಏನು ಮಾಡ್ತವೆ? ಈ ಸೆನ್ಸ್ ಮಾಡಿದ ತಕ್ಷಣ ಇನ್ಸುಲಿನ್ ಪ್ರೊಡಕ್ಷನ್ ಮಾಡುತ್ತವೆ. ಇನ್ಸುಲಿನ್ ಅನ್ನೋದು ಏನು? ಒಂದು ಹಾರ್ಮೋನ್. ಈ ಹಾರ್ಮೋನಿನ ಒಂದು ಪ್ರೈಮರಿ ಕೆಲಸ ಏನು? ನಮ್ಮ ದೇಹದಲ್ಲಿ ಒಂದು ಕಾರ್ಬೋಹೈಡ್ರೇಟ್ ಅಂಶ ಎಂಟ್ರಿ ಆದಾಗ ಅದನ್ನು ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಸೆಲ್ಸ್ಗಳು ಅದನ್ನು ಸ್ವೀಕರಿಸಬೇಕು. ಎನರ್ಜಿನ ನಮ್ಮ ದೇಹದಲ್ಲಿರುವ ಜೀವಕೋಶಗಳು ಅಕ್ಸೆಪ್ಟ್ ಮಾಡಬೇಕು. ಆ ಪ್ರೋಸೆಸ್ಗೆ ಹೆಲ್ಪ್ ಮಾಡುತ್ತೆ ಇನ್ಸುಲಿನ್ ಇಲ್ಲ ಅಂತಂದರೆ ನಮ್ಮ ಬ್ಲಡಲ್ಲಿ ಎಷ್ಟೇ ಕಾರ್ಬೋಹೈಡ್ರೇಟ್ ಅಂಶ ಇದ್ದರೂ ಕೂಡ ನಮ್ಮ ಸೆಲ್ಸ್ಗಳು ತಗೋದಿಲ್ಲ. ಬ್ಲಡ್ ಎಲ್ಲ ಕಡೆ ಹರಿಯುತ್ತೆ. ನಮ್ಮ ಸೆಲ್ಸ್ ಎಲ್ಲ ಕಡೆ ಇದೆ. ಸೊ ಇನ್ಸುಲಿನ್ ಇಲ್ಲ ಅಂತಂದರೆ ನಮ್ಮ ದೇಹ ಎನರ್ಜಿಯನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದೇ ಇಲ್ಲ. ಸೊ ಈಗ ನಾವು ಅಕ್ಕಿನೋ ಅಥವಾ ಸಕ್ಕರೆನೋ ಏನೋ ಒಂದು ಕನ್ಸ್ಯೂಮ್ ಮಾಡಿದ್ವಿ. ಸೊ ಸೆನ್ಸ್ ಮಾಡ್ತು, ಇನ್ಸುಲಿನ್ ಪ್ರೊಡಕ್ಷನ್ ಆಯಿತು. ಸೊ ಈಗಿನ ಕಾಲದ ಫುಡ್ ಡಿಸೈನ್ ಅಷ್ಟು ಕೆಟ್ಟನಾಗಿದೆ ಅಂದರೆ ಒಂದೇ ಸಾರಿ ಬ್ಲಡ್ಡಲ್ಲಿ ಶುಗರ್ ಕಂಟೆಂಟ್ ಸ್ಪೈಕ್ ಆಗುತ್ತೆ. ಯಾಕೆ ಅಂತಂದರೆ ಅಕ್ಕಿಯಲ್ಲಿ ಪೂರ್ತಿ ಇರೋದು ಕಾರ್ಬೋಹೈಡ್ರೇಟ್ ಅಂಶ, ಸಕ್ಕರೆಯಲ್ಲಿ ಪೂರ್ತಿ ಕಾರ್ಬೋಹೈಡ್ರೇಟ್ ಅಂಶ. ನೀವು ಬೇಕರಿ ಫುಡ್ಸಲ್ಲಿ ಏನೇನು ತಗೊತೀರ ಅದೆಲ್ಲ ಪ್ಯೂರ್ ಕಾರ್ಬೋಹೈಡ್ರೇಟ್. ಓಕೆ. ಜ್ಯೂಸ್ ಆಗಿರ್ಬೋದು, ಈವನ್ ಹಣ್ಣುಗಳು ಈಗಿನ ಕಾಲದ ಹೆಚ್ಚು ಕಡಿಮೆ 3/4% ಎಲ್ಲ ಹಣ್ಣುಗಳು ಕೂಡ ಶುಗರ್ ಕಂಟೆಂಟ್ ಜಾಸ್ತಿ ಇದೆ. ಓಕೆ. ಸೊ ಇದು ಒಂದೇ ಸಾರಿ ನಮ್ಮ ಬ್ಲಡ್ ಸ್ಟ್ರೀಮ್ ಎಂಟರ್ ಆದಾಗ ನಮ್ಮ ಬ್ಲಡ್ಡಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಶುಗರ್ ಸ್ಪೈಕ್ ಅಂತ ಹೇಳ್ತೀವಿ. ಸಕ್ಕರೆಯ ಮಟ್ಟ ರಕ್ತದಲ್ಲಿ ಜಾಸ್ತಿ ಆಗಿರೋದು ಅಂತ ಹೇಳ್ತೀವಿ. ಸೊ ಸರಿ, ಜಾಸ್ತಿ ಆಯಿತು, ಅದು ಅನ್ಯಾಚುರಲ್ ಜಾಸ್ತಿ ಆಯಿತು. ಓಕೆ. ಗ್ರಾಫು ಹೀಗೆ ಹೋಗಬೇಕೇ ಹೊರತು
ಅದು ಹೀಗೆ ಹೋಗ್ತದೆ. ಒಂದೇ ಸಾರಿ ರೈಸ್ ಆಗ್ತದೆ. ಓಕೆ. ಗ್ರಾಫ್ ಓಕೆ. ಒಂದೇ ಸಾರಿ ರೈಸ್ ಆದಾಗ ನಮ್ಮ ಒಂದು ಪ್ಯಾಂಕ್ರಿಯಾಸ್ ಸೆನ್ಸ್ ಮಾಡಿ ಇನ್ಸುಲಿನ್ ಪ್ರೊಡಕ್ಷನ್ ಮಾಡುತ್ತೆ. ಓಕೆ. ಬಟ್ ಇನ್ಸುಲಿನ್ ಪ್ರೊಡಕ್ಷನ್ ಸರಿಯಾಗಿ ಆಗುವುದಿಲ್ಲ ಪ್ರೈಮರಿಲಿ. ಏನಕ್ಕೆ ಅಂದರೆ ನಮ್ಮ ದೇಹ ಯಾವತ್ತೂ ಅಷ್ಟು ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ ಅಥವಾ ಸಿಂಪಲ್ ಶುಗರ್ ಕಂಟೆಂಟನ್ನು ಅದು ನೋಡಿಲ್ಲ. ಯಾಕಂದರೆ ನಮ್ಮ ದೇಹ ಡಿಸೈನ್ ಆಗಿರುವುದು ಹಿಂದಿನ ಕಾಲದ ಆಹಾರ ಪದ್ಧತಿಗೆ. ನಾವು ಒಂದು 100-200 ವರ್ಷಗಳಲ್ಲಿ ನಾವು ಈ ಥರದ ಆಹಾರ ಪದ್ಧತಿಗೆ ಹೊಂದ್ಕೊಂಡಿದ್ದೀವಿ. ಸಾವಿರಾರು ಲಕ್ಷಾಂತರ ವರ್ಷಗಳಿಂದನೂ ನಮ್ಮ ಆಹಾರ ಪದ್ಧತಿ ಬೇರೆ ಥರನೇ ಇತ್ತು. ಈ 100-200 ವರ್ಷಗಳು ಚೇಂಜ್ ಆಗಿರೋದು. ಲಕ್ಷಾಂತರ ವರ್ಷದ ಜೀನ್ ಡಿಸೈನ್, ನಮ್ಮ ದೇಹದ ಡಿಸೈನು ಈ ಒಂದು 100-200 ವರ್ಷಕ್ಕೆ ತಕ್ಷಣ ಚೇಂಜ್ ಆಗುವುದಿಲ್ಲ ನಮ್ಮ ಬಾಡಿ ಮೆಕ್ಯಾನಿಸಮ್. ಓಕೆ. ಸೊ ನಮ್ಮ ದೇಹ ಕಮ್ಮಿ ಅಮೌಂಟು ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ಗೆ ರೆಡಿಯಾಗಿರೋದು ಒಂದೇ ಸಾರಿ ಸ್ಪೈಕ್ ಆಗಿರೋದು ನೋಡಿದಾಗ ಸಮ್ ಇಂಬ್ಯಾಲೆನ್ಸ್ ಕಾಸ್ ಆಗುತ್ತೆ. ಓಕೆ. ಅದು ಎಷ್ಟು ಪ್ರಮಾಣ ಸಕ್ಕರೆ ಏರಿದೆಯೋ ಅಷ್ಟೇ ಪ್ರಮಾಣದ ಇನ್ಸುಲಿನ್ ಪ್ರೊಡಕ್ಷನ್ ಆಗುವುದಿಲ್ಲ ಮೇಜರ್. ಓಕೆ. ಯಾಕಂದರೆ ಅಷ್ಟು ರ್ಯಾಪಿಡ್ ಸ್ಪೈಕ್ ನಮ್ಮ ದೇಹ ನೋಡಿರುವುದಿಲ್ಲ. ಓಕೆ. ಅದು ಇನ್ಸುಲಿನ್ ಪ್ರೊಡಕ್ಷನ್ ಮಾಡಿದ್ರೆ ಸ್ವಲ್ಪ ಅಮೌಂಟ್ ಪ್ರೊಡಕ್ಷನ್ ಮಾಡಿರುತ್ತೆ. ಓಕೆ. ಅನಂತರ ತುಂಬ ಕಾನ್ಸ್ಟೆಂಟಾಗಿ ನಾವು ಊಟ ಮಾಡಿದಾಗ 3 ಹೊತ್ತು 4 ಹೊತ್ತು 2 ಹೊತ್ತು ಕಾನ್ಸ್ಟೆಂಟಾಗಿ ಊಟ ಮಾಡಿದಾಗ ಯಾವಾಗಲೂ ಶುಗರ್ ಸ್ಪೈಕ್ ಆಗಿ 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 ನಮ್ಮ ದೇಹ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಿ 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 ನಮ್ಮ ದೇಹ ನೆನಪಿಟ್ಕೊಳ್ಳಿ, ದಿನಕ್ಕೆ 1 ಬಾರಿ ಇಲ್ಲ 2 ದಿನಕ್ಕೆ 1 ಬಾರಿ ಇನ್ಸುಲಿನ್ ಸ್ಪೈಕ್ ಆಗಬೇಕೇ ಹೊರತು ದಿನಕ್ಕೆ 4-5 ಬಾರಿ ಊಟ ಮಾಡಿ ನಾವು ಇಡೀ ದಿನ ಇನ್ಸುಲಿನ್ ಸ್ಪೈಕ್ ಮಾಡ್ತಾ ಇದ್ದೇವೆ. ಓಕೆ. ಎಸ್, ನೀವು ಏನೇ ಊಟ ಮಾಡಿದ್ರೆ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಆಲ್ ಆಫ್ ದಿ ಫುಡ್ ಐಟಮ್ಸಲ್ಲಿ ನಾವು ಈಗ ಏನು ಊಟ ಮಾಡ್ತೀವಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಇದೆ. ಓಕೆ. ಕಾರ್ಬೋಹೈಡ್ರೇಟ್ ರಿಚ್ ಅಮೌಂಟ್ ಇದೆ. ಓಕೆ. ಸೊ ಇಡೀ ದಿನ ಇನ್ಸುಲಿನ್ ಸ್ಪೈಕ್ ಆಗಿ 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 ಒಂದು ದಿನ ಏನಾಗುತ್ತೆ ಅಂತಂದರೆ ಅಟ್ ಎ ಸರ್ಟೆನ್ ಪಾಯಿಂಟ್ ಆಫ್ ಟೈಮ್ ನಮ್ಮ ದೇಹ ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿಬಿಡುತ್ತೆ. ಓಕೆ. ಒಂಥರ ಇದು ಯಾವ ಥರ ಅಂತಂದರೆ ನೀವು 1 ಕಿಲೋಮೀಟ್ರ್ ಓಡ್ತೀರಾ ಸರಿಯಾಗಿ ಓಡ್ತೀರಾ, 2 ಕಿಲೋಮೀಟ್ರ್ ಓಡ್ತೀರಾ, 100 ಕಿಲೋಮೀಟ್ರ್ ಕಷ್ಟಪಟ್ಟು ಓಡ್ತೀರಾ, 200 ಕಿಲೋಮೀಟ್ರ್ ಓಡೋಕ್ಕಾಗುತ್ತಾ, 300 ಕಿಲೋಮೀಟ್ರ್ ಓಡೋಕ್ಕಾಗುತ್ತಾ, 1000 ಕಿಲೋಮೀಟ್ರ್ ಓಡೋಕ್ಕಾಗುತ್ತಾ? ಇಲ್ಲ. ಯಾವುದೋ ಒಂದು ಸರ್ಟೆನ್ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಬ್ರೇಕ್ ಡೌನ್ ಆಗ್ತೀರಿ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಓಕೆ. ಯಾವಾಗ ಇಡೀ ದಿನ ಇನ್ಸುಲಿನ್ ಪ್ರೊಡಕ್ಷನ್ ಆಗಿ ಪ್ರತಿ ಇಡೀ ವರ್ಷ ತಿಂಗಳುಗಳು ಇನ್ಸುಲಿನ್ ಸ್ಪೈಕ್ ಆಗಿ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಆ ಇನ್ಸುಲಿನ್ ಪ್ರೊಡಕ್ಷನ್ ಇಂಬ್ಯಾಲೆನ್ಸ್ ಆಗಿ ಅದು ಹೇಗೆ ಆಗುತ್ತೆ ಅಂತಂದರೆ ಒಂದು ನಮ್ಮ ದೇಹದಲ್ಲಿರುವ ಬೀಟಾ ಸೆಲ್ಸ್ ಅಂತ ಏನು ಹೇಳ್ತೇವೆ ಇನ್ಸುಲಿನ್ ಪ್ರೊಡಕ್ಷನ್ ಮಾಡ್ತಾಗ ಅದು ಡೆಸ್ಟ್ರಾಯ್ ಆಗಬಹುದು. ಓಕೆ. ಡೆಸ್ಟ್ರಾಯ್ ಆಗಬಹುದು. ಇದು ಒಂದು ಇದನ್ನು ನಾವು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತಾರೆ. ಓಕೆ. ಇನ್ಸುಲಿನ್ ಪ್ರೊಡಕ್ಷನ್ ಮಾಡುವ ಸೆಲ್ಸ್ಗಳು ಡೆಸ್ಟ್ರಾಯ್ ಆದರೆ ಸೊ ಅವಾಗ ಇನ್ಸುಲಿನ್ ಪ್ರೊಡಕ್ಷನ್ ಆಗುವುದಿಲ್ಲ. ಓಕೆ. ಸೊ ಅದು ಟೈಪ್ 1 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಅಂತಂದರೆ ಸೊ ಡೆಸ್ಟ್ರಾಯ್ ಆಗಿರೋಲ್ಲ ನಮ್ಮ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಸೆಲ್ಸ್. ಆದರೆ ಆ ಸೆಲ್ಸ್ಗಳು ಯಾವ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇದೆಯೋ ಆ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಿಲ್ಲ. ಓಕೆ. ಇಂಬ್ಯಾಲೆನ್ಸ್ ಇರುತ್ತೆ. ಓಕೆ. ಯಾವಾಗ ಬೇಕೋ ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದು, ಇಲ್ಲ ಅಂತಂದರೆ ನಮ್ಮ ದೇಹ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಿದರೂ ಕೂಡ ಅದನ್ನು ಪ್ರಾಪರ್ಲಿ ಯೂಸ್ ಮಾಡದೇ ಇರೋದನ್ನು ನಾವು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ, ಬಟ್ ಅದು ರೆಗ್ಯುಲರ್ ಆಗಿರೋಲ್ಲ, ಇರ್ರೆಗ್ಯುಲರ್ ಆಗಿರುತ್ತೆ. ಮತ್ತು ನಮ್ಮ ದೇಹ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕೋ ಓಕೆ ಆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದಿಲ್ಲ. ಅದನ್ನು ನಾವು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ. ಸರಿ, ನಮ್ಮ ದೇಹ ಇನ್ಸುಲಿನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ, ಇಲ್ಲ ಇನ್ಸುಲಿನ್ನೇ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಹಾಗಾದರೆ ಏನಾಗುತ್ತೆ ಹಾಗಾದರೆ ಅಂಥ ಡೇಂಜರ್ ಏನಾಗುತ್ತೆ? ಎಲ್ಲ ಕಡೆ ನಾವು ಎಲ್ಲರಿಗೂ ಶುಗರ್ ಇದೆ, ಅದಿದೆ ಇದೆ ಅಂತ ಹೇಳ್ತೀವಲ್ಲ, ಏನಾಗುತ್ತೆ? ಸಿಂಪಲ್. ನಮ್ಮ ದೇಹದಲ್ಲಿ ಎಲ್ಲ ಕಡೆನೂ ಸೆಲ್ಸ್ ಇದ್ದಾವೆ. ಸೊ ಎಲ್ಲ ಸೆಲ್ಸ್ಗಳಿಗೂ ಎನರ್ಜಿ ಹೋಗಬೇಕು. ಸೊ ಎನರ್ಜಿ ಹೇಗೆ ಹೋಗುತ್ತೆ? ಬ್ಲಡ್ ಮೂಲಕ ಹೋಗುತ್ತೆ. ಬ್ಲಡ್ ಒಂದು ಮೀಡಿಯಮ್. ಓಕೆ. ಎನರ್ಜಿಯನ್ನು ತಲುಪಿಸುವುದಕ್ಕೆ ಒಂದು ಮೀಡಿಯಮ್. ಯಾವಾಗ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ, ಈ ಶಕ್ತಿ ಅಂಶ ATP, ಶುಗರ್ ಮೀನ್ಸ್ ಇಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ. ಓಕೆ. ನಮ್ಮದೇ ಉಪಯೋಗಿಸ್ಕೊಳ್ಳುವ ಒಂದು ಎನರ್ಜಿ.
ಯಾವಾಗ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಆಗಿ ಜಾಸ್ತಿ ಆಗುತ್ತೋ, ನಮ್ಮ ದೇಹ ಅದನ್ನ ಇನ್‌ಫ್ಲಮೇಷನ್ ಅಂತ ಅಕ್ಸೆಪ್ಟ್ ಮಾಡುತ್ತೆ. ಇನ್‌ಫ್ಲಮೇಷನ್ ಅಂದ್ರೆ ಏನು? ನಮ್ಮ ದೇಹಕ್ಕೆ ಏನೋ ತೊಂದರೆಯಾಗಿದೆ. ಏನೋ ಒಂದು ಟ್ರೌಮ್ಯಾಟಿಕ್ ಎಕ್ಸ್‌ಪೀರಿಯನ್ಸ್ ಆಗಿದೆ. ಏನೋ ಡೇಂಜರ್ ಬಂದಿದೆ ಅಂತ ಈಗ ಒಂದು ಎಲ್ಲಿಯಾದ್ರೂ ಗಾಯ ಆದ್ರೆ, ಎಲ್ಲಿಯಾದ್ರೂ ಬ ಸುಟ್ರೆ, ಏನಾದ್ರೂ ಗಾಯ ಆದ್ರೆ ಅದನ್ನ ನಮ್ಮ ದೇಹ ಇನ್‌ಫ್ಲಮೇಷನ್ ಅಂತ ಅಕ್ಸೆಪ್ಟ್ ಮಾಡುತ್ತೆ. ಅಥವಾ ಯಾವುದಾದ್ರೂ ಒಂದು ಮೈಕ್ರೋ ಆರ್ಗಾನಿಸಮ್ ನಮ್ಮ ದೇಹದಲ್ಲಿ ಬಂದು ಇನ್ಫೆಕ್ಷನ್ ಆದ್ರೆ, ನಮ್ಮ ದೇಹ ಅದನ್ನ ಇನ್‌ಫ್ಲಮೇಷನ್ ಏನೋ ತೊಂದರೆ ಆಗಿದೆ ಅಂತ ಅದನ್ನ ಅಕ್ಸೆಪ್ಟ್ ಮಾಡುತ್ತೆ. ಸೊ ನಮ್ಮ ದೇಹ ಯಾವಾಗ ಬ್ಲಡ್ಡಲ್ಲಿ ಶುಗರ್ ಅಂಶ ಜಾಸ್ತಿ ಆಗುತ್ತೋ, ಅದನ್ನೂ ಕೂಡ ಡೇಂಜರ್ ಅಂತಾನೆ ಅಕ್ಸೆಪ್ಟ್ ಮಾಡುತ್ತೆ. ಡೇಂಜರ್, ಇನ್‌ಫ್ಲಮೇಷನ್, ಇಟ್ ಈಸ್ ಇನ್‌ಫ್ಲಮೇಷನ್. ಯಾಕಂದ್ರೆ ಯೆಸ್ ಇಟ್ ಈಸ್ ಡೇಂಜರ್. ಇಟ್ ಈಸ್ ಡೇಂಜರ್. ವಿ ಡೋಂಟ್ ನೋ ದಟ್. ಬಟ್ ನಮ್ಮ ದೇಹಕ್ಕೆ ಗೊತ್ತಿದೆ. ಸೊ ಇನ್‌ಫ್ಲಮೇಷನ್ ಅಂತ ಟ್ರೀಟ್ ಮಾಡಿದಾಗ ನಮ್ಮ ದೇಹದ ಇಮ್ಯೂನ್ ಸೆಲ್ಸ್ ಆ ಶುಗರ್ ಕಂಟೆಂಟ್ ಎಲ್ಲೆಲ್ಲಿ ಇದೆಯೋ ಅದನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಇದನ್ನೇ ನಾವು ಆಟೋ ಇಮ್ಯೂನ್ ಅಂತ ಹೇಳೋದು. ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳೋದು. ಒಂದು ಉದಾಹರಣೆ, ಶುಗರ್ ಕಂಟೆಂಟ್ ನಮ್ಮ ಬ್ಲಡ್ಡಲ್ಲಿ ಜಾಸ್ತಿ ಇದೆ. ಅದು ಸೆಲ್ಸ್‌ಗಳಿಗೆ ಹೋಗ್ತಾ ಇಲ್ಲ. ಸೊ ಆಗ ಬ್ಲಡ್ಡಲ್ಲೇ ಇರೋ ಶುಗರ್ ಮಾಲಿಕ್ಯೂಲ್ಸ್ ಏನು ಮಾಡ್ತವೆ ಅಂದ್ರೆ, ನಮ್ಮ ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಸ್ ಅಂತ ಏನು ಹೇಳ್ತೇವೆ, ಓಕೆ? ನಮ್ಮ ನಮ್ಮ ಬಾಡಿ ಎಲ್ಲ ಪೂರ್ತಿ ಪ್ರೋಟೀನ್, ಓಕೆ? ವಿ ಆರ್ ಮೇಡ್ ಅಪ್ ಆಫ್ ಪ್ರೋಟೀನ್. ಇಟ್ ಈಸ್ ದಿ ಬಿಲ್ಡಿಂಗ್ ಬ್ಲಾಕ್. ಸೊ ಬ್ಲಡ್ಡಲ್ಲಿರೋ ಶುಗರು ಈ ಪ್ರೋಟೀನ್ ಮತ್ತು ಫ್ಯಾಟ್ಸ್‌ಗೆ ಅಟ್ಯಾಚ್ ಆದಾಗ, ಯಾಕಂದರೆ ಜಾಸ್ತಿ ಬ್ಲಡ್ಡಲ್ಲಿ ಇರುತ್ತೆ, ಅದು ಎಲ್ಲಿಗೂ ಹೋಗಬೇಕಾಗಿಲ್ಲ, ಓಕೆ? ಸೆಲ್ಸ್‌ಗಳು ಅದನ್ನು ಅಕ್ಸೆಪ್ಟ್ ಮಾಡುವುದಿಲ್ಲ, ಓಕೆ? ಸೆಲ್ಸ್‌ಗಳು ಆ ಕೆಪಾಸಿಟಿನ ಕಳ್ಕೊಂಡಿದ್ದಾವೆ, ಯಾಕಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಇರ್ರೆಗ್ಯುಲರ್ ಆಗ್ತಾ ಇದೆ. ಸೊ ಆಗ ಏನಾಗ್ತದೆ, ಇದು ಅಟ್ಯಾಚ್ ಆದಾಗ ಎಜಿಇಸ್ ಅಡ್ವಾನ್ಸ್ಡ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ಸ್ ಅಂತ ಕ್ರಿಯೇಟ್ ಆಗ್ತವೆ, ಓಕೆ? ಶುಗರ್ ಪ್ಲಸ್ ಫ್ಯಾಟ್ಸ್ ಅಥವಾ ಶುಗರ್ ಪ್ಲಸ್ ಪ್ರೋಟೀನ್ಸ್. ಸೊ ಈ ಎಜಿಇಸ್ ಅನ್ನುವಂಥವು ಯಾವಾಗಲೂ ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಬಟ್ ನಾವು ಯಾವಾಗ ಅನ್‌ನ್ಯಾಚುರಲ್ ರೈಸ್ ಆಫ್ ಶುಗರ್ ಕಂಟೆಂಟ್ ಆಗುತ್ತೆ, ಆಗ ಜಾಸ್ತಿ ನಮ್ಮ ದೇಹ ಅದ ಅದನ್ನ ಅಕ್ಸೆಪ್ಟ್ ಮಾಡುವುದಿಲ್ಲ. ಆ ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆಗುವಷ್ಟು ಎಜಿಸ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ, ಓಕೆ? ಸೊ ನಮ್ಮ ದೇಹ ಕೆಲವೊಂದನ್ನು ಡೆಸ್ಟ್ರಾಯ್ ಮಾಡುತ್ತೆ. ಬಟ್ ತುಂಬ ಜಾಸ್ತಿ ಆದಾಗ ಅದು ಹಾಗೆ ನಮ್ಮ ಬಾಡಿಯಲ್ಲಿ ಬಿಲ್ಡಪ್ ಆಕ್ಕಂತ ಹೋಗುತ್ತೆ, ಓಕೆ? ಎಜಿಇಸ್. ಸೊ ಆ ಎಜಿಇಸ್ ಎಲ್ಲೇ ಪ್ರೊಡಕ್ಷನ್ ಆಗುತ್ತೆ, ನಮ್ಮ ಬ್ಲಡ್ ಸೆಲ್ ವಾಲ್ಸಲ್ಲಿ ಪ್ರೊಡಕ್ಷನ್ ಆದರೆ ಅದು ಅಲ್ಲಿ ಪ್ಲ್ಯಾಕ್ ಥರ ಬಿಲ್ಡ್ ಆಗುತ್ತೆ. ಅದು ವ್ಯಾಸ್ಕ್ಯುಲರ್ ಡಿಸೀಸ್‌ಗೆ ಕಾಸ್ ಆಗುತ್ತೆ, ಓಕೆ? ನಮ್ಮ ಬ್ಲಡ್ಡಲ್ಲಿ ಅದೇನು ಲೇಯರ್ ಇದೆಯೋ ಆ ಲೇಯರ್‌ನಲ್ಲಿ ಒಂದು ಕಸದ ಥರ ಬಿಲ್ಡಪ್ ಆಗುವುದು, ಓಕೆ? ಆಗ ಬ್ಲಡ್ಡು ಸರಿಯಾಗಿ ಪಾಸ್ ಆಗುವುದಿಲ್ಲ. ಅದು ಎಲ್ಲ ಕಡೆ ಆಗುತ್ತೆ. ಕಾಲಲ್ಲಾಗಿರ್ಬೋದು, ಕೈಯಲ್ಲಾಗಿರ್ಬೋದು, ಎಲ್ಲ ಕಡೆನೂ ಆಗುತ್ತೆ, ಓಕೆ? ಮತ್ತು ಈ ಎಜಿಸ್ ಪ್ರೊಡಕ್ಷನ್ ಆಗುತ್ತಲ್ಲ, ಇದನ್ನ ನಮ್ಮ ದೇಹ ಇನ್‌ಫ್ಲಮೇಷನ್ ಅಂತಾನೂ ಟ್ರೀಟ್ ಮಾಡುತ್ತೆ, ಓಕೆ? ಅನಂತರ ಈ ಆಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ಏನಂತೀವಿ, ROS, ಈ ನಮ್ಮ ದೇಹದಲ್ಲಿ ರಿಯಾಕ್ಟಿವ್ ಆಕ್ಸಿಡೆಂಟ್ ಮಾಲಿಕ್ಯೂಲ್ಸ್ ತುಂಬ ಪ್ರೊಡ್ಯೂಸ್ ಆಗುತ್ತೆ ಶುಗರ್ ಕಂಟೆಂಟ್ ಜಾಸ್ತಿ ಆದರೆ, ಓಕೆ? ಸೊ ಇದನ್ನ ಫೈಟ್ ಮಾಡಬೇಕು ಅಂತಂದ್ರೆ ನಮ್ಮ ದೇಹ ಆಂಟಿ ಆಕ್ಸಿಡೆಂಟ್ಸ್‌ನ ಪ್ರೊಡ್ಯೂಸ್ ಮಾಡಬೇಕು, ಅಥವಾ ನಾವು ಫುಡ್ಡಲ್ಲಿ ಕೊಡಬೇಕು. ಆದರೆ ಯಾವಾಗ ಈ ಅಂಶ ಜಾಸ್ತಿ ಆಗುತ್ತೋ, ಸೊ ದಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ಇನ್‌ಫ್ಲಮೇಷನ್. ಸೊ ಈ 3 ಥಿಂಗ್ಸ್, ಎಜಿಸ್ ಪ್ರೊಡಕ್ಷನ್ ಆಗಿರ್ಬೋದು, ಶುಗರ್ ಮಾಲಿಕ್ಯೂಲ್ ಅನ್‌ನ್ಯಾಚುರಲಿ ಜಾಸ್ತಿ ಆಗಿರ್ಬೋದು, ರಿಯಾಕ್ಟಿವ್ ಆಕ್ಸಿಡೇಟಿವ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಗುವು, ಈ ತರಹದ್ದು ನಮ್ಮ ದೇಹದ ಪೂರ್ತಿ ಆಗುತ್ತೆ. ಯಾಕಂದರೆ ನಮ್ಮ ರಕ್ತ ಎಲ್ಲ ಕಡೆ ಪಾಸ್ ಆಗುತ್ತೆ. ನಮ್ಮ ದೇಹ ಪ್ರತಿಯೊಂದು ಸೆಲ್ಸ್‌ಗೂ ನ್ಯೂಟ್ರಿಷನ್ ಪಾಸ್ ಮಾಡುತ್ತೆ. ಸೊ ನಮ್ಮ ದೇಹದ ಪೂರ್ತಿ ಬ್ಲಡ್ ಪಾಸ್ ಆಗುತ್ತೆ. ಈವನ್ ಬ್ರೈನಲ್ಲೂ ಕೂಡ. ಸೊ ಈ ಎಲ್ಲ ಕಡೆಯಲ್ಲೂ ಇನ್‌ಫ್ಲಮೇಷನ್ ಜಾಸ್ತಿ ಆದಾಗ, ಇದು ಯಾವುದೋ ಒಂದು ದಿವಸ ಆಗೋದಿಲ್ಲ. ಪ್ರತಿ ದಿವಸನೂ ಆದಾಗ, ಒಂದು ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆದಾಗ ನಮ್ಮ ದೇಹ ಬ್ರೇಕ್ ಡೌನ್ ಆಗುತ್ತೆ, ಓಕೆ? ಫಾರ್ ಎಕ್ಸಾಂಪಲ್, ನಮ್ಮ ಹಾರ್ಟ್ ರಿಲೇಟೆಡ್ ಏರಿಯಾ ತಗೊಂಡ್ರೆ ಅಲ್ಲಿ ಪ್ಲ್ಯಾಕ್ ಬಿಲ್ಡಪ್ ಆಗುತ್ತೆ, ಓಕೆ? ಏಕೆಂದರೆ ಎಜಿಸ್ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಫ್ಯಾಟ್ ಬಿಲ್ಡಪ್ ಆಗಿರಬಹುದು. ಸೊ ಆಗ ರಕ್ತ ಪರಿಚಲನೆ ಸರಿಯಾಗೋದಿಲ್ಲ. ಅದು ಹಾರ್ಟಲ್ಲೇ ಆಗಬೇಕು ಅಂತಿಲ್ಲ, ಬ್ರೈನಲ್ಲಾಗಿರಬಹುದು, ಕಾಲಲ್ಲಾಗಿರ್ಬೋದು, ಕೈಯಲ್ಲಾಗಿರ್ಬೋದು. ಇನ್ನೊಂದು, ಇದೇ ಒಂದು ಏನು
ಪ್ಲಾಕ್ ಬಿಲ್ಡಪ್ ಅಂತ ಹೇಳ್ತೀವಿ ಅಥವಾ ಏಜಿಸ್ ಪ್ರೊಡಕ್ಷನ್. ಇದು ನಮ್ಮ ನ್ಯೂರಲ್ ಸಿಸ್ಟಮ್‌ಗೂ ಎಫೆಕ್ಟ್ ಮಾಡ್ಬೋದು ಅಥವಾ ಇನ್ಫ್ಲಮೇಷನ್ ನ್ಯೂರಲ್ ನೆಟ್‌ವರ್ಕಲ್ಲೂ ಆಗ್ಬೋದು. ಹಾಗೆ ಏನಾಗುತ್ತೆ ನಮ್ಮ ನ್ಯೂರಲ್ ನೆಟ್‌ವರ್ಕ್ ಮೇಲೂ ಎಫೆಕ್ಟ್ ಆಗುತ್ತೆ. ಸೊ, ನ್ಯೂರಲ್ ನೆಟ್‌ವರ್ಕ್ ಎಲ್ಲೆಲ್ಲಿದೆ? ನಮ್ಮ ದೇಹದ ಪೂರ್ತಿ ಇದೆ. ಸೊ, ನಮ್ಮ ದೇಹದ ಬ್ಲಡ್ ಸಿಸ್ಟಮ್ ಹಾಳಾಗುತ್ತೆ. ಬ್ಲಡ್ ಸಿಸ್ಟಮ್ ಎಲ್ಲ ಕಡೆ ಇದೆ. ನ್ಯೂರಲ್ ಸಿಸ್ಟಮ್ ಹಾಳಾಗುತ್ತೆ. ನಮ್ಮ ನ್ಯೂರಲ್ ಸಿಸ್ಟಮ್ ಎಲ್ಲ ಕಡೆ ಇದೆ. ಓಕೆ. ಆಗ ಬ್ಲಡ್ ಸರಿಯಾಗಿ ಪಾಸ್ ಆಗೋದಿಲ್ಲ ಎಲ್ಲ ಕಡೆ ಅಥವಾ ನ್ಯೂರಲ್ ನೆಟ್‌ವರ್ಕ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತಂದ್ರೆ ಏನಾದರೂ ಇಂಪಾರ್ಟೆಂಟ್ ಮೆಸೇಜ್ ಓಕೆ ಎಲ್ಲಾದರೂ ಒಂದು ಗಾಯ ಆದಾಗ, ಆ ಗಾಯ ಆಗಿದೆ, ಇಂಜುರಿ ಆಗಿದೆ. ಅದನ್ನ ನಾವು ಸರಿಪಡಿಸಬೇಕು ಅನ್ನೋ ಸೆನ್ಸ್ ನಮ್ಮ ಬ್ರೈನಿಗೆ ಹೋಗಬೇಕು ಥ್ರೂ ದ ನರ್ವ್ಸ್. ಸೊ, ಆ ಮೆಸೇಜ್ ಹೋಗುದಿಲ್ಲ. ಯಾಕಂದ್ರೆ ನ್ಯೂರಲ್ ಸಿಸ್ಟಮ್ ಡಿಸ್ಟ್ರಾಯ್ ಆಗಿರುತ್ತೆ ಅಥವಾ ಇಟ್ ಡಸಂಟ್ ವರ್ಕ್ ಪ್ರಾಪರ್ಲಿ. ಅದಕ್ಕೆ ಹೇಳೋದು ಶುಗರ್ ಆಗಿರುವವರಿಗೆ ಯಾಕೆ ಯಾವುದಾದ್ರೂ ಎಲ್ಲಾದರೂ ಒಂದು ಗಾಯ ಆದಾಗ ಯಾಕೆ ಅದು ಮಾಯುವುದಿಲ್ಲ, ಅದು ಹಾಗೆ ಇನ್ಫೆಕ್ಷನ್ ಡೆವಲಪ್ ಆಗುತ್ತೆ ಅಂದರೆ ಇದಕ್ಕೆ ಕಾರಣಕ್ಕೆ ಹೇಳೋದು. ಅನಂತರ ಈ ಏಜಿಸ್ ಬಿಲ್ಡಪ್ ಎಲ್ಲ ಕಡೆನೂ ಎಲ್ಲ ಕಡೆನೂ ಡೆವಲಪ್ ಆದಾಗ ನಮ್ಮ ಹೋಲ್ ಬಾಡಿ ಇನ್ಫ್ಲಮೇಷನ್ ಆಗಿ ನಮ್ಮ ದೇಹ ಏನು ಮಾಡುತ್ತೆ ಅಂದರೆ ನಮ್ಮ ದೇಹವನ್ನೇ ನಮ್ಮ ದೇಹದ ಮೇಲೆ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಕೊಡುತ್ತೆ. ಸೊ, ಇದು ಯಾವುದೋ ಒಂದು ಗಾಯ ಆದಾಗ ಯಾವುದೋ ಒಂದು ಡಿಸೀಸ್ ಆದಾಗ ಈ ಇನ್ಫ್ಲಮೇಟರಿ ರೆಸ್ಪಾನ್ಸ್ ದಟ್ ಈಸ್ ಓಕೆ. ದಟ್ ಈಸ್ ಗುಡ್ ಫಾರ್ ಅವರ್ ಹೆಲ್ತ್. ಆದರೆ ನಮ್ಮ ದೇಹವನ್ನೇ ಒಂದು ಒಂದು ಇನ್ಫ್ಲಮೇಟರಿ ರೆಸ್ಪಾನ್ಸ್‌ಗೆ ಒಳಪಡಿಸಿದಾಗ ಸೊ, ನಮ್ಮ ದೇಹವನ್ನೇ ಕೊಲ್ಲುವುದಕ್ಕೆ ಪ್ರಯತ್ನ ಪಡೋ ರೀತಿ ಇರುತ್ತೆ. ಓಕೆ. ಸೊ, ಇದು ಓವರ್ ದಿ ಟೈಮ್ ಏನಾಗುತ್ತೆ ನಮ್ಮ ದೇಹ ಸ್ಲೋಲಿ ಡಿಗ್ರೇಡ್ ಆಕ್ಕಂತ ಬರುತ್ತೆ. ಪ್ರತಿ ರೀತಿಯಲ್ಲೂ ಡಿಗ್ರೇಡ್ ಆಕ್ಕಂತ ಬರುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ನಮ್ಮ ಹಾರ್ಟ್ ಡಿಸೀಸ್ ಆಗಬಹುದು ಅಥವಾ ಯಾವುದಾದ್ರೂ ಒಂದು ಸ್ಮಾಲ್ ಇನ್ಫೆಕ್ಷನ್ ಆದರೆ ಅದು ಡೆವಲಪ್ ಆಗಿ ಆಂಪ್ಯುಟೇಷನ್ ಮಾಡ್ಬೋದು. ಕಾಲಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಕಟ್ ಮಾಡೋದು, ಕೈಯಲ್ಲಿ ಯಾವ್ದಾದ್ರು ಮೀನ್ಸ್ ಅಫೆಕ್ಟೆಡ್ ಪಾರ್ಟ್ ಕಟ್ ಮಾಡೋದು. ಯಾಕಂದರೆ ಆ ಇನ್ಫೆಕ್ಷನ್ ಡೆಸ್ಟ್ರಾಯ್ ಮಾಡುವಂಥ ಕೆಪಾಸಿಟಿ ನಮ್ಮ ದೇಹ ಕಳೆದುಕೊಂಡಿರುತ್ತೆ. ನಮ್ಮ ಬ್ರೈನ್‌ನಲ್ಲಿ ಅದು ಎಫೆಕ್ಟ್ ಆಯಿತು ಅಂತಂದರೆ ಅದು ಅಲ್ಝೈಮರ್ ಅಥವಾ ಪಾರ್ಕಿನ್ಸನ್ ಡಿಸೀಸ್ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು ಅಥವಾ ಈವನ್ ಡಿಪ್ರೆಷನ್ ಅಥವಾ ಈ ತರಹದ ಒಂದು ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ಆಗಬಹುದು. ಓಕೆ. ತುಂಬ ಸುಸ್ತಾಗಬಹುದು. ಹಾರ್ಟ್ ಡಿಸೀಸ್ ಬರ್ಬೋದು. ಹಾರ್ಟ್ ಡಿಸೀಸ್ ಅಂದರೆ ತುಂಬ ಇದ್ದಾವೆ. ಅನಂತರ ಐಸಿಗೆ ಅದು ಡ್ಯಾಮೇಜ್ ಶುಗರ್ ಕಂಟೆಂಟ್ ಅದು ಡ್ಯಾಮೇಜ್ ಆಯಿತು ಅಂತಂದರೆ ರೆಟಿನೋಪತಿ ಡ್ಯಾಮೇಜ್ ಆಫ್ ದಿ ಐಸ್ ಆಗಿರಬಹುದು. ಓಕೆ. ಈ ತರಹ ನಮ್ಮ ಇಡೀ ದೇಹ ಡೆಸ್ಟ್ರಾಯ್ ಆಗಿಕೊಳ್ತಾ ಬರ್ತದೆ. ಓಕೆ. ಇದಕ್ಕೆ ಹೇಳೋದು ಶುಗರ್ ಯಾಕೆ ಡೇಂಜರ್ ಅಂತಂದರೆ ಶುಗರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಭಾಗವನ್ನು ಎಫೆಕ್ಟ್ ಮಾಡೋದಿಲ್ಲ. ಇಡೀ ದೇಹನ ಎಫೆಕ್ಟ್ ಕೆಟ್ಟ ರೀತಿಯಲ್ಲಿ ಎಫೆಕ್ಟ್ ಮಾಡುತ್ತೆ. ಓಕೆ.